ಮೂಡಾ ತನಿಖೆ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಗರಂ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರು, ಯಕಶ್ಚಿತ್ 14 ಸೈಟಿಗೆ ಬೇಕಾಗಿ ನಿಮ್ಮ ವರ್ಚಸ್ಸನ್ನು ಕುಗ್ಗಿಸ್ಕೊಳ್ಬೇಡಿ. ಸಂತೋಷ್ ಹೆಗಡೆ ಅಂತ ದಕ್ಷ ನ್ಯಾಯಮೂರ್ತಿಗಳಿದ್ದಾರೆ, ಅವರ ಹತ್ರ ತನಿಖೆ ಮಾಡಿಸಿ ಅಂತ ಸಿಎಂಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಲಹೆ ಕೊಟ್ಟಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಎಲ್ಲಿವರೆಗೂ 16 ಸೈಟನ್ನು ನೀವು ಸರೆಂಡರ್ ಮಾಡಿ ನೀವು ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕಾಗಲ್ಲ. ಯಾರ್ಯಾರು ಅಕ್ರಮವಾಗಿ ಸೈಟ್ ಮಾಡಿರೋ ಧೈರ್ಯ ಏನು ಅಂತಂದರೆ, ಈ ಒಂದು ಇದನ್ನು ತನಿಖೆಗೆ ಕೊಟ್ಟರೆ ಇದ್ರ ಬಗ್ಗೆ ಒಂದು ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ತನಿಖೆ ಆದರೆ ಫಸ್ಟ್ ಫಿಕ್ಸ್ ಆಗೋದೇ ಸಿದ್ದರಾಮಯ್ಯನವರ ಕುಟುಂಬ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ತಮ್ಮ ಕುಟುಂಬ ಸಂಕಷ್ಟ ಸಿಲುಕಕ್ಕೆ ಬಿಡ್ತಾರ. ಹಾಗಾಗಿ ನಾವು ಸೇಫ್ ಅಂತ ಎಲ್ಲರಿಗೂ ಅದೇ ಭಾವನೆ ಇದೆ. ಇಲ್ಲಿರೋ ಸಮಸ್ಯೆ ಮೂಲ ಇರುವಂಥದ್ದೇ ನೀವು ಸೈಟನ್ನು ಸರೆಂಡರ್ ಮಾಡದಿಲ್ಲದೆ ಇರುವಂಥದ್ದು. ದಯವಿಟ್ಟು ನಾನು ಇವಾಗಲೂ ಹೇಳ್ತೀನಿ ಸರ್, 40 ವರ್ಷಗಳ ರಾಜಕೀಯ ಅನುಭವ ನಿಮ್ಮದು. 1983ರಲ್ಲಿ ನೀವು ಫಸ್ಟ್ MLA ಆಗಿ ಎಲೆಕ್ಟ್ ಆದವರು. 2023ಕ್ಕೆ 40 ವರ್ಷ ಆಯಿತು. ಈಗ 41ನೇ ವರ್ಷದಲ್ಲಿದ್ದೀರಿ. ಇಷ್ಟು ವರ್ಷ 42 ವರ್ಷದ ನಿಮ್ಮ ಟ್ರ್ಯಾಕ್ ರೆಕಾರ್ಡಲ್ಲಿ ಕಳಂಕನ ಅಂಟಿಸ್ಕೊಳ್ದೇ ಇದ್ದವರು ಇದು ಯಾವುದೋ ಯಕಶ್ಚಿತ್ತು 16 ಸೈಟಿಗೋಸ್ಕರ ಇನ್ನು ಮುಂದೆ ಇನ್ನು 3.5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಿ. ಈ 3.5 ವರ್ಷ ಈ ಪ್ರಕರಣನ ಇಟ್ಕೊಂಡು ನಿಮ್ಮನ್ನು ಪ್ರತಿನಿತ್ಯನೂ ಕೂಡ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವಂತಹ ಒಂದು ಪರಿಸ್ಥಿತಿ ಯಾಕೆ ಸರ್ ಸೃಷ್ಟಿ ಮಾಡ್ಕೊಳ್ತಿದ್ರಿ? ನಿಮ್ಮ ಬಗ್ಗೆ ಕಾಳಜಿನ ಇಟ್ಕೊಂಡು ಹೇಳ್ತಿದ್ದೀನಿ. ಫಸ್ಟು ಇವಾಗಲೂ ಕಾಲ ಮಿಂಚಿಲ್ಲ, ಸೈಟನ್ನು ಸರೆಂಡರ್ ಮಾಡಿ ಸಂತೋಷ್ ಹೆಗಡೆ ಅಥವಾ ಎನ್ ಕುಮಾರ್ ಅಂತಹ ಜಡ್ಜ್ಗಳಂತ ಅಂಥ ಕ್ಯಾಲಿಬರ್ ಇರುವಂಥ ಜಡ್ಜ್ಗಳು ಅಥವಾ ಎನ್ ಕುಮಾರ್ ಅಂಥವ್ರನ್ನ ಇದರ ಒಂದು ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ. ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ. ಇವತ್ತು 16 ಸೈಟ್ ತೊಗೊಂಡಿರುವಂತಹ ನೀವಷ್ಟೇ ಕಟಕಟೆಗೆ ಬಂದು ನಿಂತಿದ್ದೀರಿ. ಅದು ನೀವು ಆ ಸೈಟನ್ನು ಸರೆಂಡರ್ ಮಾಡಿ ಒಂದು ಕೂಲಂಕಷವಾದಂಥ ತನಿಖೆಗೆ ಒಬ್ಬ ಸಂತೋಷ್ ಹೆಗಡೆ ಅಥವಾ ಎನ್ ಕುಮಾರ್ ಅವರಂತಹ ಕ್ಯಾಲಿಬರ್ ಇರುವಂತಹ ಅಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಗೆ ಆದೇಶವನ್ನು ಮಾಡಿದರೆ ನೀವು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.